ನಂಬೋದು ಬಿಡೋದು ನಿನಗೆ ಬಿಟ್ಟಿದ್ದು. ಆದರೆ ಏನಾಯಿತು ಅಂತ ಹೇಳ್ತೀನಿ ಕೇಳು. ನಾನು ನನ್ನ ರೂಮಲ್ಲಿ ಪುಸ್ತಕ ಓದ್ತಾ ಕೂತಿದ್ದೆ. ಅಲ್ಲಿಗೆ ಬಂದ ಅರ್ಜುನ್ ಊಟಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ಬನ್ನಿ ಅಂತ ಕರೆದ. ಬರ್ತೀನಿ ಹೋಗು ಅಂತ ಅವನನ್ನು ಹೊರಗೆ ಕಳಿಸಿ ಪುಸ್ತಕನ ದಿಮ್ ಕೆಳಗಡೆ ಇಟ್ಟು ಊಟಕ್ಕೆ ಕೆಳಗಡೆ ಅಂತ ಹೋದೆ. ಊಟ ಮುಗಿಸ್ ಬರೋ ಅಷ್ಟರಲ್ಲಿ ಪುಸ್ತಕ ಅರ್ಧಂಬರ್ಧ ಸುಟ್ಟು ಹೋಗಿತ್ತು. ಅಂದರೆ ಅರ್ಜುನ್ ಸುಟ್ಟಿರೋದ? ಅರ್ಜುನ್ ಅಲ್ಲದೆ ಇನ್ಯಾರು ಸುಡೋದಕ್ಕೆ ಸಾಧ್ಯ? ಯೋಚನೆ ಮಾಡು. ನಾಗಮಣಿ ರಹಸ್ಯ ಇರೋ ಪುಸ್ತಕನ ಸುಡುವಂಥ ದ್ವೇಷ ಅರ್ಜುನ್ಗೇನಿದೆ? ಓ, ನಮ್ಮ ಮನೆಯಲ್ಲಿ ನನಗೆ ಗೊತ್ತಿಲ್ಲದೆ ಏನೇನೋ ನಡೀತಾ ಇದೆ. ಅರ್ಜುನ್ ರುದ್ರನಿಗಿಂತ ಅಪಾಯಕಾರಿನ? ಹೌದು, ಅರ್ಜುನ್ ಮೇಲೂ ಒಂದು ಕಣ್ಣಿಟ್ಟಿರಲೇಬೇಕು. ಇವತ್ತಿಂದಲೇ ಇಡ್ತೀನಿ. ಏನು ಅರ್ಜುನ್ ಹೀಗೆ ಹೇಳ್ತಾ ಇದೆಯಾ? ಹೌದಜ್ಜಿ, ಈ ರೀತಿ ಕನಸು ತುಂಬಾ ಸಲ ಬಿದ್ದಿದ್ವು. ನಾನು ಅದನ್ನು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಆದ್ರೆ ಏನು? ಈ ಸತಿ ಅದೇ ತರ ಕನಸು ಬೆಳಗಿನ ಜಾವ ಬಿದ್ದಿದೆ. ಅಯ್ಯೋ ದೇವ್ರೇ, ಬೆಳಗಿನ ಜಾವ ಬಿದ್ದ ಕನಸು ನಿಜ ಆಗುತ್ತೆ ಅಂತ ಹೇಳ್ತಾರೆ. ಅದೇ ನನಗೂ ಭಯ ಆಗ್ತಿರೋದಜ್ಜಿ. ಅದಕ್ಕೆ ನಿಮ್ಮ ಹತ್ರ ಮತ್ತೆ ಹೇಳ್ತಾ ಇರೋದು. ಹೌದು, ಈ ತರ ಕನಸು ನಿನ್ಗೆ ಯಾವಾಗಿಂದ ಬೀಳಕ್ ಶುರುವಾಯ್ತು? ಅವತ್ತು ನಾವು ಆಶ್ರಮಕ್ಕೆ ಹೋಗ್ಬೇಕಾದ್ರೆ ಅಪ್ಪ ಕಾರ್ ಹಚ್ಚಿ ಒಂದು ನಾಗನ ಕೊಂದ್ರಲ್ಲ, ಅವಾಗಿಂದ. ಇವನಲ್ಲಿರೋ ನಾಗಯೋಧ ಜಾಗೃತವಾಗಿದ್ದಾನೆ ಅನ್ಸುತ್ತೆ. ಇವನ ಕಣ್ಣು ಮುಂದೆನೆ ವಿಷ್ಣು ನಾಗ ಹತ್ಯೆ ಮಾಡಿದ್ದಾನೆ ಅಂದ್ರೆ ಇವನು ಇವರಪ್ಪನ ಕೊಂದ್ರು ಕೊಳ್ತಾನೆ. ಅಜ್ಜಿ, ಯಾಕೆ ಇದ್ದಕ್ಕಿದ್ದಾಗ ಸುಮ್ಮನೆ ಆಗೋದೆ? ನೋಡು, ಈ ಕನಸಿನ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಬೆಳಗಿನ ಜಾವ ಬಿದ್ದ ಕನಸು ಎಲ್ಲ ನಿಜ ಆಗುತ್ತೆ ಅಂತ ಹೇಗೆ ನಂಬೋದು ಅಲ್ವಾ? ಕಂದ, ನನ್ಗೊಂದು ಮಾತು ತಿಳಿಸ್ಕೊಡ್ತೀಯಾ? ಏನಜ್ಜಿ? ನೀನು ಯಾವುದೇ ಕಾರಣಕ್ಕೂ ನಿನ್ಗೆ ಈ ರೀತಿ ಕನಸು ಬೀಳ್ತಾ ಇದೆ ಅಂತ ನಿಮ್ಮ ಅಪ್ಪನಿಗಾಗ್ಲಿ ನಿಮ್ಮ ಅಮ್ಮನಿಗಾಗ್ಲಿ ಹೇಳ್ಬೇಡಪ್ಪ.